ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತೊಂದು ವಿಶೇಷ ಸಭೆ ಸಮಾರಂಭದಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಏನದು ಅಂತ ಅಂದರೆ, ಇಲ್ಲಿರೋರೆಲ್ಲರೂ ಯುನಿಕ್ ಆಗಿ ಕಾಣ್ತಾ ಇದ್ದಾರೆ ನಿಮಗೆ. ಯಾಕಂದರೆ ಸರಿತಾ ಮೇಡಮ್ ಅವ್ರನ್ನ ಭಾಳ ದಿನದಿಂದ ಮಿಸ್ ಮಾಡ್ಕೊಂಡಿದ್ದೀರಾ. ಇವತ್ತು ಮೇಡಮ್ ಮತ್ತೆ ಹೊಸ ವರ್ಷದಲ್ಲಿ ಬಂದಿದ್ದಾರೆ. ಜೊತೆಗೆ ಹರಿಪ್ರಸಾದ್ ಸರ್ ಸೈನ್ಸ್ ಆ್ಯಂಡ್ ಟೆಕ್ ಕ್ಲಾಸ್ ಮಾಡ್ತಾ ಇದ್ರು. ಈಗ KS ರಿಲೇಟೆಡ್ ಆಗಿ ವಿಶೇಷ ಪ್ಯಾಕೇಜ್ ಜೊತೆಗೆ ನಮ್ಮ ಜೊತೆಗಿದ್ದಾರೆ. ಆ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ನಾವು ಸೇರ್ಕೊಂಡಿದ್ದೀವಿ. ಮೊದಲನೇದಾಗಿ ಬಹಳ ದಿನಗಳ ನಂತರ ಮತ್ತೆ ಸಾಧನಾ ಸ್ಟುಡಿಯೋಗೆ ಮರಳಿ ಬಂದಂಥ ಸರಿತಾ ಮೇಡಮ್ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಮೇಡಮ್, ವೆಲ್ಕಮ್. ಹಾಗೆ ಹರಿಪ್ರಸಾದ್ ಸರ್ ಕೂಡ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಸರ್. ಸ್ನೇಹಿತರೆ, 2024 ಆರಂಭ ಆಗಿದೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ನ ಯಾವುದೇ ಫೀಲ್ಡ್ನ ಪರೀಕ್ಷೆಗಳು ನಡೆದರೂ ಈಗ 24 ಆರಂಭ ಆಗಿದೆ. ಕರೆಂಟ್ ಅಫೇರ್ಸ್ ಕೇಳು ಅಂತ ಅಂದರೆ ಈಗ 15-20 ದಿವಸ ಕೇಳೋಕ್ಕಾಗಲ್ಲ. ಎಕ್ಸಾಮ್ ಅದು 2024 ನೋಟಿಫೈ ಆಗ್ಬೋದು. ಬಟ್ ಜುಲೈವರೆಗೂ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 2023 ಕಂಪ್ಲೀಟ್ ನಾಲೆಡ್ಜ್ ಇರಬೇಕಾಗತ್ತೆ. ಆ ಕಂಪ್ಲೀಟ್ ನಾಲೆಡ್ಜ್ ಇದ್ದಾಗ ನೀವು ಕರೆಂಟ್ ಅಫೇರ್ಸ್ ಸೆಕ್ಷನ್ ಮತ್ತು ಅದರ್ ಸಬ್ಜೆಕ್ಟ್ಗಳಲ್ಲೂ ಬರುವಂಥ ಕರೆಂಟ್ ಅಫೇರ್ ರಿಲೇಟೆಡ್ ಆದಂಥ ವಿಚಾರಗಳಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಅದಕ್ಕೆ ಬೇಕಾದ ಪ್ಯಾಕೇಜನ್ನು ತೆಗೆದುಕೊಂಡು ಮೇಡಮ್ ಬಂದಿದ್ದಾರೆ. ಯಾಕಂದರೆ ಒಂದು 3-4 ತಿಂಗಳಿಂದ ನಮ್ಮ ಜೊತೆ ಇಲ್ಲಲ್ಲ, ವಿತ್ ಪ್ಯಾಕೇಜ್ ಬರಬೇಕು. ದಟ್ ರೀಸನ್ ಬಂದಿದ್ದಾರೆ. ಏನು ಮೇಡಮ್ ಆ ಸರ್ಪ್ರೈಸ್, ಏನು ಪ್ಯಾಕೇಜ್ ಕೊಡ್ತೀರಾ? ಎಸ್ ಸರ್, ಈ ನೂತನ ವರ್ಷದಲ್ಲಿ ನವೀನ ಸುಸಂದರ್ಭದಲ್ಲಿ ಒಂದು ಪುಸ್ತಕ ತಂದಿದ್ದೇನೆ. ಓಕೆ, ಸೊ ಇದು ಕ್ಷಿಪ್ರ ಅವಲೋಕನ. ಇದು 2024 ಅಂದ್ರೆ ಈ ವರ್ಷದಲ್ಲಿ ರಿಲೀಸ್ ಆಗಿದೆ. ನ್ಯೂ ಇಯರ್ ವೇಟ್ ಮಾಡ್ತಿದೆ. ಯಾಕಂದ್ರೆ December 31, 2023 ವರೆಗೂ ಇದನ್ನ ಕವರ್ ಮಾಡಿ ಸೊ ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ವಿ. ಓಕೆ, 1 ಇಯರ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ ಸರ್. ಆಲ್ಮೋಸ್ಟ್ 290 ಪೇಜಸ್ ಅಲ್ಲಿ ಸೊ ಓವರ್ ಆಲ್ ಇಂಟರ್ನ್ಯಾಷನಲ್, ನ್ಯಾಷನಲ್, ಆಮೇಲೆ ಸ್ಟೇಟ್ ಎಲ್ಲ ಕರೆಂಟ್ ಅಫೇರ್ಸ್ ನ ಸಮಗ್ರವಾಗಿ ಕ್ರೋಢೀಕರಿಸಿ ಅದನ್ನ ಬಟ್ಟಿ ಇಳಿಸಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ ಸರ್. ಅದ್ರ ಬಗ್ಗೆ ನೀವೇನು ಹೆಚ್ಚಿದಾಗಿ ಹೇಳೋದು ನೀಡೇ ಇಲ್ಲ ಮೇಡಮ್. ಯಾಕಂದ್ರೆ ನಿಮ್ಮ ಕ್ಲಾಸ್ಗಳಲ್ಲಿ ನೋಡ್ತಾ ಇದ್ದಾರೆ 1 ಮಂತ್ಗೆ 5-6 ವಿಡಿಯೋಸ್ಗಳು. ಯಾರೇ ಕರೆಂಟ್ ಅಫೇರ್ಸ್ ಅಂದ್ರೆ 1 ಮಂತ್ 1 ವಿಡಿಯೋದಲ್ಲಿ ಮುಗಿಯುತ್ತೆ. ನಿಮ್ದು 8 ವಿಡಿಯೋವರೆಗೂ ಹೋಗಿದೆ ನಮ್ಮಲ್ಲೇ ಒಂದೊಂದ್ಸರಿ. ಅಂದ್ರೆ ಅಷ್ಟು ಇನ್ ಡೆಪ್ತ್ ನಾಲೆಡ್ಜ್ಗಳನ್ನ ಕವರ್ ಮಾಡ್ತೀರಾ. ಏನು ವಿಶೇಷವಾಗಿ ಇದನ್ನ ಈ ಸಂಚಿಕೆ ಪುಸ್ತಕವನ್ನ ಕೊಂಡ್ಕೊಳ್ಳೋದ್ರಿಂದ, ಯಾಕೆ ಸಂಚಿಕೆ ಅಂತ ಇದ್ದೀನಿ ಅಂತಂದ್ರೆ, ಇದು 3ನೇದು ನನ್ನ ಪ್ರಕಾರ. ಮೇಡಮ್ ಇದಕ್ಕೆ ಕೊಟ್ಟಿದಾರೋ ಇಲ್ಲೋ ಟೈಟಲ್ 2022 ನಲ್ಲಿ ಮೇಡಮ್ ತಂದಿದ್ರು, 23 ನಲ್ಲಿ ತಂದಿದ್ರು, 24 ಅಲ್ಲಿ ಬರ್ತಾ ಇದೆ. ಆ 3ನೇ ಸಂಚಿಕೆ ಇದು. ಅಂದ್ರೆ ಒಂದು ಇಯರ್ ಬುಕ್ ಮ್ಯಾನ್ಯುಯಲ್ ಆಗಿ ಬರ್ತಾ ಇರೋದು 3ನೇದು. ಏನು ಈ ಸರಿ ಹಿಂದಿಗಿಂತ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್? ಸರ್, ಆಕ್ಚುಲಿ ಯಾವ್ದಾರ ಒಂದು ಆರ್ಟಿಕಲ್, ಈಗ G20 ತಗೊಳ್ಳಿ ಅಥವಾ ಚಂದ್ರಯಾನ್ ತಗೊಳ್ಳಿ, ಒಂದು ಯುಲ್ ಗೆಟ್ 4 to 5 pages ಅಥವಾ 10 pages ಅಷ್ಟು ವಾಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಅದು ಈಗ ಈ ಪ್ರಿಲಿಮ್ಸ್ ಗಾಗ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಾಗ್ಲಿ ಅದರಲ್ಲಿ ಯಾವ್ದು ಪಿಕ್ ಮಾಡ್ಕೊಂಡು, ಯಾವ್ದು ಎಕ್ಸಾಮ್ ಓರಿಯೆಂಟೆಡ್ ಇರುತ್ತಲ್ಲ ಆ ಪಾಯಿಂಟ್ಸ್ ನ ಸೆಲೆಕ್ಟಿವ್ ಆಗಿ ಪಿಕ್ ಮಾಡ್ಕೊಂಡು ಅದನ್ನೇ ನಾನು ಸ್ಪೆಷಲ್ ಆಗಿ ಕ್ರಿಸ್ಪ್ ಆಗಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀನಿ ಸರ್. ಅಂದ್ರೆ ಸ್ಟೂಡೆಂಟ್ಸ್ ಕಷ್ಟನೇ ಆಗೋದಿಲ್ಲ. ಇಡೀ ಒಂದು ಆರ್ಟಿಕಲ್ ಓದಿ ಇದು ಬರ್ಬೋದಾ ಎಕ್ಸಾಮ್ ಅಲ್ಲಿ ಅಂತ ಮಾರ್ಕ್ ಮಾಡ್ಕೊಂಡು ಸೊ ಅವ್ರು ಓದ್ಬೇಕಾಗುತ್ತೆ. ಅಥವಾ ಕೆಲವು ಸತಿ ಯಾವ್ದು ಬರುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಅದನ್ನ ಆ ಒಂದು ಅವರ ಕೆಲಸ ಶ್ರಮನ ಕಮ್ಮಿ ಮಾಡ್ಕೊಂಡು ಎಕ್ಸಾಮಿಗೆ ಬೇಕಾಗುವಷ್ಟು ಇಲ್ಲಿ ನಾನು ಅದನ್ನ ಕ್ರಿಸ್ಪ್ ಆಗಿ ಕೊಟ್ಟಿದ್ದೀನಿ ಸರ್. ಓಲ್ಡ್ 12 ಮ್ಯಾಗಝಿನ್ ತಗೊಂಡ್ರೆ ಅವ್ರ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಅದ್ರ ಬದಲಾಗಿ ಇದನ್ನ ತಗೋಬೇಕು ಅಂತ ಯಾಕೆ ನಾವು ಸಜೆಸ್ಟ್ ಮಾಡಬೇಕು? ಹಾ ಸರ್, ಒಂದು ಮಂತ್ ಮ್ಯಾಗಝಿನ್ ಆಲ್ಮೋಸ್ಟ್ 150 ಪೇಜಸ್ ಇರುತ್ತೆ. ಒಂದ್ ತಿಂಗಳು 100 ಅಂತೂ ಇರುತ್ತೆ. 12 ಮ್ಯಾಗಝಿನ್ 1200 2500. ಸೊ ಅಷ್ಟು ಪೇಜಸ್ ಅನ್ನ, ಅಂದ್ರೆ ಅಷ್ಟು ತಿಂಗಳ ಮಾಹಿತಿನ ನಾನು ಜಸ್ಟ್ ಎಷ್ಟು 193 ಪೇಜಸ್ ಅಲ್ಲಿ ಕೊಟ್ಟಿದ್ದೀನಿ ಸರ್. ಸೊ ಎಲ್ಲದೂ ಕೂಡ ಲೈಕ್ ಅಪ್ ಟು ದ ಪಾಯಿಂಟ್. ಸೊ ಅಷ್ಟು ಆಪ್ಟ್ ಆಗಿದೆ ಸರ್ ಪುಸ್ತಕ. ತುಂಬಾ ಚಿತ್ರಗಳು ತುಂಬೋದಾಗ್ಲಿ, ಅನ್ನೆಸೆಸರಿ ಸ್ಟಫ್ ಹಾಕೋದಾಗ್ಲಿ ಏನು ಮಾಡಿಲ್ಲ. ಒಂದು ಟಾಪಿಕ್ ತಗೊಂಡ್ರೆ, ಈಗ G20 ತಗೊಂಡ್ರೆ ಸೊ ಎಲ್ ನಡೀತು, ಏನ್ ಥೀಮು, ಲೋಗೋ ಏನು, ಎಂಬ್ಲಮ್ ಏನು, ಯಾವ ರಾಷ್ಟ್ರ, ಹೊಸ ನೂತನ ರಾಷ್ಟ್ರ ಯಾವುದು, ಜಸ್ಟ್ ಟು ದ ಪಾಯಿಂಟ್ ಕೊಟ್ಟಿದ್ದೀನಿ ಸರ್. KS ಮೈನ್ಸ್ ಅಲ್ಲಿ 10 ಮಾರ್ಕ್ಸ್ ಪ್ರಶ್ನೆ ಇದೆ ಅಂದ್ರೆ ಏನ್ ಪಾಯಿಂಟ್ ವೈಸ್ ಬರೀತೀವಿ ಆ ತರದಲ್ಲಿ. ಇದು ಎಸ್ಪೆಷಲಿ ಐ ಹ್ಯಾವ್ ಮೇಡ್ ಇಟ್ ಫಾರ್ ಪ್ರಿಲಿಮ್ಸ್, KS ಪ್ರಿಲಿಮ್ಸ್ ಮತ್ತೆ CTI, PSI ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ಗೂ ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗೆ ಬಹಳ ಹೆಲ್ಪ್ ಆಗುತ್ತೆ. ಎಸ್ ಸರ್, ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ಬೋದು? ತುಂಬಾನೇ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಲಾಸ್ಟ್ ಇಯರ್ ಇದಕ್ಕೆ ಸಾಕ್ಷಿ ಎಂಬಂತೆ ಕೊನೆಯ ಒಂದು ಪುಸ್ತಕದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿತ್ತು. ಸಣ್ಣ ಪುಸ್ತಕ ನಾನು ಬಿಟ್ಟಿದ್ದು. ಸೊ 1 ವರ್ಷದ ಪ್ರಚಲಿತ ವಿದ್ಯಮಾನಗಳು ದೊಡ್ಡದಾಗಿದೆ. ಸೊ ಹೆಚ್ಚು ಇನ್ಫಾರ್ಮೇಶನ್, ಹೆಚ್ಚು ಕ್ವಶನ್ಸ್ ಬರುವಂತಹ ಸಂಭವನೀಯತೆ ಇದೆ. ಕರ್ನಾಟಕ ಬಜೆಟ್ ಇದೆ, ಸೊ ಸ್ಕೀಮ್ಸ್ ಇದೆ, ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್ ಎಲ್ಲದೂ ಕೂಡ ಕಾಂಪ್ರಹೆನ್ಸಿವ್ ಆಗಿ, ಹಾಲಿಸ್ಟಿಕ್ ಆಗಿ ಕವರ್ ಮಾಡಿದ್ದೀನಿ ಸರ್. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ
ಈ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಅಂದ್ರೆ ಹುಡುಗರು ಅದಕ್ಕೆ ಒಂದು ಗ್ರಂಥ ತಗೊಂಡ್ಬಿಡ್ತಾರೆ. ಹಾ 1950 ಪ್ಲಾನ್ಸ್ ಪ್ರೋಗ್ರಾಮ್ಸ್ ಓದ್ತಾ ಇರ್ತಾರೆ. irrelevant ಅಲ್ಲ ಇದು. ಯಾವುದೇ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಬರ್ತಾರೆ, ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಬರುತ್ತೆ, ಹೌದು. ಬಟ್ ರಿಲೇಟೆಡ್ ಟು 1-2 ಇಯರ್ ಮ್ಯಾಕ್ಸಿಮಮ್. ಇವ್ರು 1950 ನಮ್ಮೇನು ಜವಾಹರ್ಲಾಲ್ ನೆಹರು ಕಾಲದ ಕಾರ್ಯಕ್ರಮಗಳಿಂದ ಆರಂಭ ಹೌದು, ಮಾಡ್ತಾರೆ. ಹೌದು, ಹೌದು sir. ಅದು ಅನ್ನೆಸೆಸರಿ irrelevant ಇಲ್ಲ, ಅನ್ಸುತ್ತೆ. ಬೇಕಷ್ಟಿದೆ. ಎಸ್ ಸರ್. ಈಗ PSI ಎಕ್ಸಾಮ್ ಕೂಡ ಇದೆ ಈ Yes, ಮಂತ್ sir. ಅಲ್ಲಿ 23ಕ್ಕೆ. ಎಸ್ ಸರ್. ಎಷ್ಟು ಪ್ರಶ್ನೆ ಬರ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು? ಸರ್ ಆಕ್ಚುಲಿ ಒಂದಂತೂ ಏನ್ ಮಾಡಿದೀನಿ, ಇಂಪಾರ್ಟೆಂಟ್ ಎಲ್ಲ ಎಲಾಬರೇಟಿವ್ ಆಗಿ ಬರ್ದಿದ್ದೀನಿ ಸರ್. ಈಗ ಒನ್ ವರ್ಡ್ ಒಂದ್ ಸೆಂಟೆನ್ಸಸ್ ಇರುತ್ತೆ, ಬುಲೆಟ್ ಪಾಯಿಂಟ್ಸ್ ತರ, ಅದಕ್ಕೆ ಇಟ್ ಡಸ್ ನಾಟ್ ರಿಕ್ವೈರ್ ಎನಿ ಫರ್ದರ್ ಇನ್ಫಾರ್ಮೇಶನ್. ಸೊ ಅಂತದನ್ನೆಲ್ಲ ಬುಲೆಟ್ ಪಾಯಿಂಟ್ಸ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ ಸರ್. ಅದು ಕೂಡ ಸ್ವಲ್ಪ ಸ್ಟೂಡೆಂಟ್ಸ್ ಗೆ ಬರೀ ಬುಲೆಟ್ ಪಾಯಿಂಟ್ಸ್ ತರನೇ ಕೊಡೋ ಪುಸ್ತಕಗಳಿರುತ್ತೆ, ಅಥವಾ ಬರೀ ಎಲಾಬರೇಟಿವ್ ಆಗಿ ಬರೆಯೋ ಪುಸ್ತಕ ಇರುತ್ತೆ. ಸೊ ಇಟ್ಸ್ ಎ ಬ್ಲೆಂಡ್ ಆಫ್ ಬೋತ್. ಸೊ ಡೈರೆಕ್ಟ್ ಆಗಿ ಒಂದ್ ಪಾಯಿಂಟ್ಸ್ ಇದೆ, ಕೆಲವೊಂದೆಲ್ಲ ವಿಸ್ತೃತ ರೂಪದಲ್ಲಿ ಕೂಡ ಇದೆ. ಸೊ ಹಾಗಾಗಿ ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್ ಕ್ವಶನ್ಸ್ ಫ್ರಮ್ ಮೈ ಬುಕ್. ಸೊ ದಟ್ ಅಶ್ಯೂರೆನ್ಸ್ ಐ ಕ್ಯಾನ್ ಗಿವ್. ನಾನು ಒಂದು ಭರವಸೆ ಕೊಡಬಹುದು ಅಂದ್ರೆ, ಈ ಪುಸ್ತಕ ನಾನು ಒಂದ್ಸರಿ ಕಣ್ಣಾಯಿಸಿದ್ರಿಂದ ಕೇವಲ ಕರೆಂಟ್ ಅಫೇರ್ಸ್ ನ 10-15 ಪ್ರಶ್ನೆ ಅಲ್ಲದೆ ನಿಮ್ಗೆ SNT ರಿಲೇಟೆಡ್ ಆಗಿ ಬರ್ಬೋದಿರ್ಬೋದು, ಎಕಾನಮಿ ರಿಲೇಟೆಡ್ ಬರ್ಬೋದಿರ್ಬೋದು, ಇವೆಲ್ಲ ಸೇರಿದಾಗ 25 to 30 ಕ್ವಶನ್ಸ್ ವರ್ಗೂ ಇದು ಕವರ್ ಆಗ್ಬೋದು ಮಲ್ಟಿ ಡೈಮೆನ್ಷನಲ್ ಹೋದಾಗ. ಏನು ತೀರಾ ಬೇಸಿಕ್ ಹಿಸ್ಟರಿ, ಬೇಸಿಕ್ ಪಾಲಿಟಿ ಇದ್ದವು ಅದು ನೀವು ಪ್ರಿಪೇರ್ ಆಗಿರ್ತೀರಾ. ಅಡಿಷನಲ್ ಎಲ್ಲದಕ್ಕೂ ಸಪೋರ್ಟ್ ಮಾಡೋದನ್ನ ಭರವಸೆ ನಾನು ಕೊಡ್ಬೋದು. ಜೊತೆಗೆ ನಮ್ಮ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಕರ್ನಾಟಕದ ಲೀಡಿಂಗ್ ಬ್ಯಾಟ್ಸ್ಮನ್ ಅಂತಾನೆ ನಾವು ಕರೆಯೋದು ನಮ್ಮೆಲ್ಲರಿಗೂ ಸೈನ್ಸ್ ಅಂಡ್ ಟೆಕ್ ಗುರು ಹರಿಪ್ರಸಾದ್ ಸರ್. ಸರ್, ಈ ಪುಸ್ತಕದಲ್ಲಿ ಸೈನ್ಸ್ ಅಂಡ್ ಟೆಕ್ ಬಗ್ಗೆ ನೀವು ಪ್ಲಾನ್ಸ್ ಮಾಡಿರ್ತೀರಾ, ನೀವು ಮೇಡಮ್ಗೆ ಒಂದಿಷ್ಟು ಕಂಟೆಂಟ್ ಸಪೋರ್ಟ್ ಮಾಡಿರ್ತೀರಾ, ಏನ್ ವಿಶೇಷ ಇದೆ, ಯುನಿಕ್ನೆಸ್ ಏನಿದೆ? ಸರ್, ನಾನು ಪುಸ್ತಕದ ಬಗ್ಗೆ ಮಾತಾಡಕ್ ಮುಂಚೆ ಸ್ವಲ್ಪ ರೈಟರ್ ಬಗ್ಗೆನೂ ಹೇಳ್ತೇನೆ. ಅವ್ರ ಜೊತೆ ನನಗೆ 10 ವರ್ಷದ ಮೇಲಿನ ಒಡನಾಟ ಇದೆ. ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾ ಬಂದಿದ್ವಿ. ಹಾಗಾಗಿ ಸ್ವಲ್ಪ ಅವ್ರ ಬಗ್ಗೆನೂ ನಾನು ಪರಿಚಯ ಮಾಡಿ ನಂತರ ಪುಸ್ತಕದ ಬಗ್ಗೆ ಹೇಳ್ತೇನೆ. ಮೇಡಮ್ ಅವರು MSc ಕೆಮಿಸ್ಟ್ರಿ ಮುಗಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೋದಕ್ಕೆ ಶುರು ಮಾಡಿದ್ರು. UPSC ಮೈನ್ಸ್ ಬರೆದ್ರು, 3 ಬಾರಿ KPSC ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದಾರೆ. ಜಸ್ಟ್ 1 ಮಾರ್ಕ್ 2 ಮಾರ್ಕ್ ಅಲ್ಲಿ ಅವ್ರದ್ದು ಮಿಸ್ ಆಯ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಅವರು ಪಾಠ ಮಾಡ್ಕೊಂತ ಬರ್ತಿದ್ದಾರೆ. ಕರೆಂಟ್ ಅಫೇರ್ಸ್ 2015 ಇಂದ ಅವರು ಕರೆಂಟ್ ಅಫೇರ್ಸ್ ನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಬೋಧಿಸ್ತಾ ಬಂದಿದ್ದಾರೆ. ಹಾಗಾಗಿ ಒಂದು ಆಳವಾದ ಒಂದು ಅಧ್ಯಯನ, 10 ವರ್ಷಗಳ ಮೇಲ್ಪಟ್ಟು ಸೊ ಎಲ್ಲಾ ವಿಷಯಗಳನ್ನು ಅಧ್ಯಯನ ಮಾಡಿ ಆ ಅಧ್ಯಯನದ ಅನುಭವ ಅವ್ರಿಗಿದೆ. ನಂತರ 2015ರಿಂದ ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂಸ್ ಆಗಿ ಸೊ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಹಾಗೆ ಕರ್ನಾಟಕದ ಹೊರವಲಯದಲ್ಲಿ ಕೂಡ ಪಾಠ ಮಾಡಿ ಒಂದು ಅನುಭವವನ್ನ ಪಡ್ಕೊಂಡಿದ್ದಾರೆ. ಆ ಅನುಭವವನ್ನ ಅವರು ಈ ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ. ಇದು ಮೊದಲನೇ ಪುಸ್ತಕ ಅಂತಲ್ಲ, ಈ ಹಿಂದೆ ಕೂಡ 2 ಸಂಚಿಕೆಗಳು ಬಂದಿದೆ. ಸರ್ ಆಲ್ರೆಡಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಮುಂಚೆ ಬಂದ 2 ಪುಸ್ತಕಗಳಿಗಿಂತ ಈ ಆವೃತ್ತಿ ಇನ್ನ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ರೈಟರ್ ಬರೀತಾ ಸೊ ಪಕ್ವತೆ ಅವರಲ್ಲಿ ಬಂದಿರುತ್ತೆ. ಆ ಪಕ್ವತೆಯನ್ನ ಈ ಪುಸ್ತಕದಲ್ಲಿ ನಾವು ಕಾಣ್ಬೋದು. ಅಂಡ್ ಪಬ್ಲಿಕೇಶನ್ ಕೂಡ ಅಷ್ಟೇ. ಅರವಿಂದ್ ಪಬ್ಲಿಕೇಶನ್ ಇಸ್ ಒನ್ ಆಫ್ ದ ಬೆಸ್ಟ್ ಪಬ್ಲಿಕೇಶನ್ ಎಕ್ಸ್ಕ್ಲೂಸಿವ್ಲಿ. ಸೊ ದೇ ಆರ್ ಬ್ರಿಂಗಿಂಗ್ ಬುಕ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಹಾಗಾಗಿ ಅವ್ರ ಜೊತೆ ಟೈಪ್ ಹಾಕಿ ಈ ಪುಸ್ತಕ ಬಂದಿರೋದು ತುಂಬಾ ಸಂತೋಷದಾಯಕವಾದ ವಿಷಯ ಅಂತ ಹೇಳ್ಬೋದು. ಅಂಡ್ ನಾನು ಜಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಟಾಪಿಕ್ಸ್ ಏನೇನು ಬಂದಿದೆ ಅಂತ ಪುಸ್ತಕದಲ್ಲಿ ನೋಡ್ತಾ ಇದ್ದೆ. ಸೊ ಅವರೆಲ್ಲ ಡಿಫೆನ್ಸ್, ಸ್ಪೇಸ್, ಬಯೋಟೆಕ್ ಅಂಡ್ ದೆನ್ ನ್ಯೂಕ್ಲಿಯರ್ ಸೈನ್ಸ್, ಹಾಗೆ ಈ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ರೀಸೆಂಟ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನಿದೆ ಅದನ್ನ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಸೊ ಅದನ್ನ ಕ್ರಿಸ್ಪಿಯಾಗಿ ಕೊಡ್ತಾ ಬಂದಾರೆ. ಎಕ್ಸಾಮ್ ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅವ್ರಿಗೆ ಎಕ್ಸಾಮ್ ಬರೀತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಏನ್ ಕೊಡ್ಬೇಕು ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಎಷ್ಟು ಕೊಡಬೇಕು ಅಷ್ಟು ನೀಟಾಗಿ ಕೊಡ್ತಾ ಬಂದಿದ್ದಾರೆ. ಸೊ ಎಕ್ಸಾಮ್ ಹಿಂದಿನ ದಿವಸ ಜಸ್ಟ್ ನೀವು ಇದನ್ನ ನಿಮ್ ಹಿಂದಿನ ದಿವಸ ನೋಡ್ಕೊಂಡ್ರು ಕೂಡ ಸೊ ಕರೆಂಟ್ ಅಫೇರ್ಸ್ ಪೂರ್ತಿ 1 ವರ್ಷದ ಎಲ್ಲ ಕರೆಂಟ್ ಅಫೇರ್ಸ್ ಈ ಪುಸ್ತಕದಲ್ಲಿ ಕವರ್ ಆಗಿರ್ತದೆ. ಸೊ ಈಗ ಕೊನೆಯ ಗಳಿಗೆಯಲ್ಲಿ ಅಭ್ಯರ್ಥಿಗಳು ಎಕ್ಸಾಮ್ ಬರೀತಕ್ಕಂಥ ಅಭ್ಯರ್ಥಿಗಳು ಸೊ ಎಲ್ಲ ಪೂರ್ತಿ ಮ್ಯಾಗಝಿನ್ಸ್ ನ ಇಟ್ಕೊಂಡು ಅಥವಾ ನ್ಯೂಸ್ ಪೇಪರ್ಸ್ ನ ಪೂರ್ತಿ ಅಷ್ಟು ಮುಂದೆ ಹಾಕೊಂಡು ಅದಷ್ಟು ಕರೆಂಟ್ ಅಫೇರ್ಸ್ ನ ಓದೋದಕ್ಕೂ ಕಷ್ಟ ಆಗುತ್ತೆ. ಬಟ್ ಎಕ್ಸಾಮ್ ಕರೆಂಟ್ ಅಫೇರ್ಸ್ ಏನ್ ಬೇಕಾಗಿದ್ದು ಅದಷ್ಟು ಜಸ್ಟ್ 1 ನಟ್ಶಲ್ ಅಲ್ಲಿ ಈ ಪುಸ್ತಕದಲ್ಲಿ ಅವರು ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಇದನ್ನ ಪ್ರಸ್ತುತಪಡಿಸಿದ್ದಾರೆ. ಈ ಪುಸ್ತಕ ಎಲ್ಲರೂ ನೀವು ಲಾಸ್ಟ್ ಮಿನಿಟ್ ಅಲ್ಲಿ ನೀವು ಓದ್ರೂ ಕೂಡ ಇದರಿಂದ ತುಂಬಾನೇ ಬೆನಿಫಿಟ್ ಆಗುತ್ತೆ. ಸೊ ಓದಿ ಮುಂದೆ ಕೂಡ ಮೇಡಮ್ ಅವರು ಇಂಥ ಪುಸ್ತಕಗಳು ತರಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ.
ಥ್ಯಾಂಕ್ ಯು ಸರ್. ಗ್ರೇಟ್ ಸರ್. ಯಾಕಂದ್ರೆ ನಾನು ಇಂಟ್ರೊಡಕ್ಷನ್ ಬರ್ತೇ ಬಿಟ್ಟೆ ಮೇಡಮ್ ಬಗ್ಗೆ ಏನ್ ಹೇಳೋದು ಅಂತ ಹೇಳಿ. ಮೇಡಮ್ ಬಗ್ಗೆ ತಿಳಿಸಿದ್ ಬಹಳ ಖುಷಿ ಆಯ್ತು. ಸೊ ನಮ್ಮ ಗುರುಗಳು, ಮಾರ್ಗದರ್ಶಕರು, ಗೈಡ್, ಪಾತ್ ಫೈಂಡರ್ ಏನ್ ಹೇಳಿದ್ರು ಕಮ್ಮಿನೇ ಸರ್. ನನಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಒಂಥರ ದ್ರೋಣಾಚಾರ್ಯ ಇದ್ದಾಗೆ. ನಮಗೂ ಅಷ್ಟೇ ಮೇಡಮ್. ನಾವು ಭೇಟಿಯಾಗಿದ್ದು ಈಗಿರ್ಬೋದು, SNT ಬುಕ್ 10 ವರ್ಷದಿಂದ ಓದಿದ್ವಿ. ಹೌದು ಸರ್. ಈ SNT ಪಾಠ ಮಾಡ್ತೀವಿ ಅಂದ್ರೆ ಅದು ಕಾನ್ಫಿಡೆನ್ಸ್ ಹರಿಪ್ರಸಾದ್ ಸರ್. ಹೌದು ಸರ್. ಜೊತೆಗೆ ಮೇಡಮ್ ಅವರು ಸಾಧನದಲ್ಲಿ ಬರ್ತಾ ಇಲ್ಲ ಏನು ಅಂತ ಕುತೂಹಲ ನಿಮ್ಗೆಲ್ಲ ಇರುತ್ತೆ. ಆಂಬಿಷನ್ IAS ಅಂತ ಯೂಟ್ಯೂಬ್ ಚಾನಲ್ ಅವರೇ ಸ್ವಂತ ಮಾಡಿಕೊಂಡು ಅದ್ಭುತವಾಗಿ ಇಲ್ಲೇನ್ ಸಾಧನದಲ್ಲಿ ಕೊಡ್ತಾ ಇದ್ರು ಅದಕ್ಕಿಂತ ದಿ ಬೆಸ್ಟ್ ವಿಡಿಯೋಗಳು ಆಂಬಿಷನ್ IAS ಯೂಟ್ಯೂಬ್ ಚಾನಲ್ ಬರ್ತಾ ಇದೆ, ಅಲ್ಲಿ ನೋಡ್ಬೋದು. ಮತ್ತೆ ಆಂಬಿಷನ್ ಮಾಡ್ಲಿ ಮತ್ತೆ ಯಾಕೆ ಸಾಧನಕ್ಕೆ ಬರ್ಲಿಲ್ಲ ಅಂದ್ರೆ ಮೇಡಮ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಮೋಸ್ಟ್ ವಾಂಟೆಡ್ ಫ್ಯಾಕಲ್ಟಿ ಇನ್ ಕರ್ನಾಟಕದ ಬೆಂಗಳೂರಿನ ಪ್ರತಿಷ್ಠಿತ ಸೆಂಟರ್ಗಳಲ್ಲಿ ಹಲವಾರು ಸೆಂಟರ್ ಪಾಠ ಮಾಡ್ತಾರೆ. ಧಾರವಾಡ, ಬಿಜಾಪುರ, ನಮ್ದೇ ಗವರ್ಮೆಂಟ್ ಸ್ಕೀಮ್ ನ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ ನೆನಪಾಗದೆ ಸರಿತಾ ಮೇಡಮ್ ನಮಗೆ. ಹಾಗಾಗಿ ಅವರು ತುಂಬಾ ಬಿಸಿ ಇರೋದ್ರಿಂದ ಒಬ್ಬ ಗೃಹಿಣಿಗೆ ತುಂಬಾ ಟಾರ್ಚರ್ ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಮಾಡಿಲ್ಲ ಅಷ್ಟೇ. ಮೇಡಮ್ ಆಲ್ವೇಸ್ ಸಾಧನಕ್ಕೆ ಯಾವಾಗ್ಲೂ ಬರ್ತಾರೆ. ನೀವು ಈಗ ಅವ್ರು ಫ್ರೀ ಇದ್ದ ಟೈಮಲ್ಲಿ ನೀವು ಅಲ್ಲಿ ಆಂಬಿಷನ್ IAS ಅಲ್ಲಿ ವಿಡಿಯೋಗಳು ಮಾಡ್ತಾ ಇದ್ರೆ ಏನ್ ಕರೆಂಟ್ ಅಫೇರ್ಸ್ ನಮ್ಮಲ್ಲಿ ಮಿಸ್ ಆಗಿತ್ತು ಈ ಜನವರಿಯಿಂದ ಹಳೇದ್ ಬೇಕಾದ್ರೆ ಬಿಟ್ಬಿಡ್ರಿ, ಜನವರಿಯಿಂದ ಅಪ್ಡೇಟ್ ಆಗಿ ಅಲ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ. ಅಲ್ಲಿ ಇಲ್ಲಿ ಕ್ಲಮ್ಸಿ ಮಾಡ್ಕೊಳ್ಳಬಹುದು, ನೀಟಾಗಿ ಒಂದ್ ಕಡೆ ನೋಡ್ಕೊಂಡ್ಬರ್ರಿ, ಕ್ಲೀನ್ ಅಪ್ಡೇಟ್ ಆಗ್ತೀರಾ. ಆಂಬಿಷನ್ IAS ಯೂಟ್ಯೂಬ್ ಚಾನಲ್, ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದಿಷ್ಟು ಸರಿತಾ ಮೇಡಮ್ ಅವ್ರ ಬಗ್ಗೆ ಮಾಹಿತಿ ಆಯ್ತು. ಮೇಡಮ್ ಇನ್ನೇನಾದ್ರೂ ಈ ಪುಸ್ತಕದ ಬಗ್ಗೆ ಆಡ್ ಆನ್ ಮಾಡೋದಿದ್ರೆ? ಸರ್, ಇದು ಅಂದ್ರೆ ನೀವು ಆಲ್ಮೋಸ್ಟ್ ಲೇಟ್ ಆಗಿ ಬಂದಿದೆ ಒಪ್ಕೊಳ್ತೀನಿ, ಆದ್ರೆ ಬೇಗ ಕ್ವಿಕ್ ರಿವಿಷನ್ ಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಜನವರಿ ಇನ್ನು ಅಂದ್ರೆ ಈಗ ಎಕ್ಸಾಮ್ ಗೆ ಸರ್, CTA ಎಕ್ಸಾಮ್ ಇದು ಜಸ್ಟ್ ಈ ಒಂದು ಎಕ್ಸಾಮ್ ಅಂತಲ್ಲ, ಇನ್ ಬರೋ ನೆಕ್ಸ್ಟ್ 6 ತಿಂಗಳ ಎಕ್ಸಾಮ್ಸ್ ಗೂ ಆಗುತ್ತೆ. ಯಾಕಂದ್ರೆ ತುಂಬಾ ಭರವಸೆ ಕೊಡ್ತಾ ಅಲ್ಲ ಅಂದ್ರೆ ತುಂಬಾ ಜನ ಮೇಡಮ್ ಬೇಗ ಬಿಡಿ ಅಂತ ಫೋನ್ ಮಾಡ್ತಿದ್ರು. ಸೊ ಅವರಿಗೆ ಈ ಮಾಹಿತಿ ಕೊಡ್ತಿದ್ದೀನಿ ಸರ್, ಈ ಸಂಡೇ ಎಕ್ಸಾಮ್ ಬರೆಯೋರ್ಗೆ. ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ನೆಕ್ಸ್ಟ್ ಒಂದು 6-8 ಮಂತ್ಸ್ ಅಲ್ಲಿ ಏನ್ ಬರುತ್ತೆ, ಖಂಡಿತ ನನ್ನ ಪುಸ್ತಕ ಬರುತ್ತೆ. ಯಾಕಂದ್ರೆ ನೀವೇ ನನಗೆ ಬಹಳಷ್ಟು ಜನ ಮೆಸೇಜ್ ಮಾಡಿದ್ದೀರಾ, ಯೂಟ್ಯೂಬ್ ಕ್ಲಾಸಸ್ ನೋಡಿ ಮೇಡಮ್ ನಿಮ್ ಕ್ಲಾಸ್ ಇಂದ ಬಹಳ ಪ್ರಶ್ನೆಗಳು ಬಂದಿದ್ವು ಎಕ್ಸಾಮಿಗೆ ಅಂತ ಅನ್ಬಿಟ್ಟು. ಸೊ ಯು ಹ್ಯಾವ್ ಗಿವನ್ ವ್ಯಾಲಿಡಿಟಿ. ನೀವು ಲಾಸ್ಟ್ 2 ಸಂಚಿಕೆಯಲ್ಲಿ ಕ್ವಶನ್ಸ್ ಬಂದಿರೋದು ನೀವು ಮೆನ್ಷನ್ ಮಾಡಿಲ್ಲ. ಎಸ್ ಸರ್. ಸೊ ಅದನ್ನ ಯೂಟ್ಯೂಬ್ ಚಾನಲ್ ಮಾಡಿ ವಿತ್ ಪೇಜಸ್ ಸಮೇತ ಈ ಪೇಜ್ ಅಲ್ಲಿ ಇಂತ ಪ್ರಶ್ನೆ ಬಂದಿದೆ ಅಂತ ಐ ಹ್ಯಾಡ್ ಗಿವನ್ ದ ಪ್ರೂಫ್. ಓಕೆ, ಸೊ ಹಾಗಾಗಿ ನನ್ಗೆ ನಂಬಿಕೆ ಇದೆ ಸರ್ ಈ ಪುಸ್ತಕ. ಆಮೇಲೆ ಒಳ್ಳೆ ಅರವಿಂದ್ ಇಂಡಿಯಾ ಪಬ್ಲಿಕೇಶನ್, ಸೊ ತುಂಬಾ ಒಂದು ಪ್ರತಿಷ್ಠಿತ ಪಬ್ಲಿಕೇಶನ್. ಸೊ ಹಾಗಾಗಿ ಇದ್ರ ಜೊತೆ ಕೈ ಜೋಡಿಸಿ ಸೊ ಈ ಪಬ್ಲಿಕೇಶನ್ ಬರೆದಿರೋದು ಕೂಡ ನಂಗೆ ತುಂಬಾ ಏನು ಖುಷಿಯಾದ ವಿಚಾರ. ಸೊ ಹಾಗೇನೆ ಇಂತ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಂತಹ ನೀವು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಸರಳ ಜೀವಿ, ಬುದ್ಧಿಜೀವಿ, ಸೊ ಅಲ್ಲಿಗೂ ಡೌನ್ ಟು 10%. ಆಮೇಲೆ ಒಂದು ವೆರಿ ಜನರಸ್, ವಿಶಾಲ ಸಹೃದಯಿ ಸರ್. ನಿಮ್ ಬಗ್ಗೆ ಅಂದ್ರೆ ನಿಮ್ಮಿಂದ ನಾವು ಸ್ಫೂರ್ತಿ ಪಡೆಯೋದು ಬಹಳಷ್ಟಿದೆ. ಪ್ರತಿಯೊಂದು ವಿಡಿಯೋಲು ಕೂಡ ಸೊ ಐ ಹ್ಯಾವ್ ಟು ಲರ್ನ್ ಸಮಥಿಂಗ್ ಫ್ರಮ್ ಯು ಅನ್ನೋ ತರ ನನ್ಗೆ ಭಾಸವಾಗ್ತಾ ಇರುತ್ತೆ. ಥ್ಯಾಂಕ್ಸ್ ಅ ಲಾಟ್ ಸರ್ ಫಾರ್ ಬೀಯಿಂಗ್ ಮೋಟಿವೇಶನ್ ಫಾರ್ ಅಸ್. ಥ್ಯಾಂಕ್ಸ್ ಎ ಲಾಟ್. ಇದೇ ತರ ನಮ್ಮಂತ ಲೇಖಕರಿಗೆ ಅಥವಾ ಟೀಚರ್ಸ್ಗೆ ನೀವು ಮಾದರಿಯಾಗಿರ್ಬೇಕು, ಸೊ ಸ್ಫೂರ್ತಿ ನೀಡ್ತಾ ಇರ್ಬೇಕು ಅಂತ ನನ್ನ ಒಂದು ಏನು ರಿಕ್ವೆಸ್ಟ್ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದು ನಾನು ಸಾಧನದಲ್ಲಿ ಕೊನೆ ಮಾತು ಹೇಳ್ತೀನಿ. ಈ ಬುಕ್ ಹೇಳ್ತಾ ಇದೀವಿ ಅಂದ ಕೂಡಲೇ, ಮೇಡಮ್ ತೋರಿಸ್ತಾ ಇದೀವಿ ಅಂದ ಕೂಡಲೇ ಇಲ್ಲೇನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲ್ಲ. ವಿಚ್ ಇಸ್ ದ ಬೆಸ್ಟ್ ನಾಲೆಡ್ಜ್ ಇದೆಯೋ ಆ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತೀವಿ, ಆ ಪುಸ್ತಕ ಸಪೋರ್ಟ್ ಮಾಡ್ತೀವಿ, ಆ ಫ್ಯಾಕಲ್ಟಿ ಸಪೋರ್ಟ್ ಮಾಡ್ತೀವಿ. ಆ 3 ಕ್ವಾಲಿಟಿ ಇರುವಂತ ನಮ್ಮ ಎದುರಿಗೆ ಬಂದ ನಾವು ಬಿಡೋಕ್ಕಾಗದೇ ಇಲ್ಲ. ಆ ಬುಕ್ ಆಥರ್ ಹೌದು, ಟೀಚರ್ ಹೌದು, ಮತ್ತೆ ಅವ್ರದೇ ಆದ ಯೂಟ್ಯೂಬ್ ಚಾನಲ್ ಇದೆ, ಕೋಚಿಂಗ್ ಸೆಂಟರ್ ಗಳಲ್ಲಿ ಟೀಚ್ ಮಾಡ್ತಾರೆ. ಎಲ್ಲಾ ಕ್ವಾಲಿಟಿ ಇರೋ ಮೇಡಮ್ ನಮ್ಮ ಕನ್ನಡದ ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ನ ಒಬ್ಬ ಸರಸ್ವತಿಯಾಗಿ ರೂಪುಗೊಳ್ತಾ ಇದ್ದಾರೆ. ಇನ್ನಷ್ಟು ನಾಲೆಡ್ಜ್ ಅನ್ನ ಶೇರ್ ಮಾಡ್ಲಿ. ನಿಮ್ಗೆ 1 ಮಾರ್ಕ್ಸ್ ಇಂದ ಒಂದು ಜಾಬ್ ಕಳ್ಕೊಂಡಾಗ ಗೊತ್ತಾಗತ್ತೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಬುಕ್ ಅಂಡ್ ವ್ಯಾಲ್ಯೂ ಆಫ್ ದ ಕ್ಲಾಸ್ ಅಂತ ಹೇಳಿ. ಮೇಡಮ್ ಅವರು ಈ ಪುಸ್ತಕದ ಬಗ್ಗೆ ಹೇಳ್ದಲ್ಲ, ಹೋದ್ಸರಿ ಬುಕ್ ಬಗ್ಗೆ ಹೇಳ್ತಿರೋರು ನಂದು ಇಷ್ಟು ಬಂದಿದೆ ಅಂತ. ಕೆಲವೊಂದು ಆಥರ್ಸ್ ಗಳು ತೋರಿಸ್ತಾ ಇರ್ತಾರೆ, ಅವ್ರನ್ನ ಟೀಕಿಸ್ತಿದೀನಿ ಅನ್ಕೋಬೇಡಿ ದಯವಿಟ್ಟು. ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದ ಯಾವಾಗ 1950 ಜನವರಿ 26 ಅಂತ ಇರುತ್ತೆ, ಅದು ನಮ್ಮ ಪುಸ್ತಕದಿಂದ ಬಂದಿದೆ. ಅದನ್ನೇ ನಾವು ಪುಸ್ತಕದಿಂದ ಬರ್ಬೇಕು ಅಂತಲ್ಲ. ಮೇಡಮ್ ಹೇಳ್ತಾರೆ 20 ಮಾರ್ಕ್ಸ್ ಯಾವ ತರದ್ದು ಅಂತಂದ್ರೆ ಯುನಿಕ್ ಆಗಿ ಬೇರೆ ಕಡೆ ಸಿಗದೆ ಇರೋಂಥದ್ದು. ಯಾವ್ದೋ ಒಂದು ಮೈಕಲ್ ಫ್ಯಾರಡೆ ಏನ್ ಕಂಡಿಡಿದ್ರು ಅದ್ರ ಬಗ್ಗೆ ಇತ್ತು, ಅದ್ ನನ್ ಬುಕ್ ಅಲ್ಲಿ ಇಲ್ಲ, ಆ ತರ ತೋರ್ಸೋದಲ್ಲ. ಅಥೆಂಟಿಕ್ ಆಗಿ ಯಾವ್ದು ಕ್ವಾಲಿಟಿ ಕ್ವಶನ್ಗೆ ಕ್ವಾಲಿಟಿ ಆನ್ಸರ್, ಅದನ್ನ ಈ ಪುಸ್ತಕ ನೀಡಬಲ್ಲದನ್ನ ಭರವಸೆ ಇದ್ದ ಕಾರಣಕ್ಕೆ ಮೇಡಮ್ಗೆ ಇಲ್ಲಿ ನಾವು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀವಿ. ನಿಮ್ಗೆ ರೀಚ್ ಆಗ್ತಾ ಇದಾರೆ. ಈ ಪುಸ್ತಕ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಬಿಕಾಸ್ ಅರವಿಂದ್ ಇಂಡಿಯಾ ಪಬ್ಲಿಕೇಶನ್ ಅಂದ್ರೆ ವ್ಯಾಸ್ಟ್ ಆಗಿ ರೀಚ್ ಮಾಡಿಸ್ತಾರೆ.
ಮತ್ತೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಂಬರ್ಗಳಿರುತ್ತೆ. ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಸ್ಕ್ರಾಲಿಂಗ್ ಅಲ್ಲಿ ಹಾಕಿರ್ತೀವಿ. ಅಕಸ್ಮಾತ್ ಪುಸ್ತಕ ಸಿಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಟ್ ನಂಬರ್ ಅಂಡ್ ಗೆಟ್ ಡೈರೆಕ್ಟ್ಲಿ ಪೋಸ್ಟ್ ಥ್ರೂ. ಇಷ್ಟು ಮಾಹಿತಿಯನ್ನ ಕೊಡ್ಬೋದು ಸರ್. ಲಾಸ್ಟ್ ವರ್ಡ್. ಮೇಡಮ್ ಅವರ ಪುಸ್ತಕ ಇದು ಅನುಭವದೊಂದಿಗೆ 3ನೇ ಪುಸ್ತಕ ಬಂದಿದೆ. ಇದೆಲ್ಲರೂ ಎಲ್ಲಾ ಸ್ಪರ್ಧಾರ್ಥಿಗಳು ಇದರ ಲಾಭ ಪಡ್ಕೋಬೇಕು ಅಂತ ನಾನು ಬಯಸ್ತೇನೆ. ಇದು ಜಸ್ಟ್ ಈ ಕಮಿಂಗ್ ಎಕ್ಸಾಮ್ ಅಷ್ಟೇ ಅಲ್ಲ, 6 ತಿಂಗಳವರೆಗೂ ಬರ್ತಕ್ಕಂಥ ಯಾವುದೇ ಎಕ್ಸಾಮ್ ಇರಲಿ, ಅದು ಗ್ರೂಪ್ ಸಿ ಎಕ್ಸಾಮ್ ಇರ್ಬೋದು ಅಥವಾ KS ನೋಟಿಫಿಕೇಶನ್ ಕೂಡ ಹತ್ತಿರದಲ್ಲಿ ಆಗೋದಿದೆ, ಈ ಎಲ್ಲಾ ಎಕ್ಸಾಮ್ಸ್ಗೂ ಇದು ಹೆಲ್ಪ್ ಆಗುತ್ತೆ. ಸೊ ಜಸ್ಟ್ ಇಟ್ಸ್ ಹಾರ್ಡ್ಲಿ ಯು ಆರ್ ಸ್ಪೆಂಡಿಂಗ್ ಅರೌಂಡ್ 200 to 300 rupees ಅನ್ಕೋಬಹುದು. ಸೊ ಅಷ್ಟರಲ್ಲಿ ನಮ್ಗೆ ಎಲ್ಲಾ ಮಾಹಿತಿ, 1 ವರ್ಷದ ಎಲ್ಲಾ ಮಾಹಿತಿ ನಿಮ್ ಕೈ ಸಿಗತ್ತೆ ಅಂತಂದ್ರೆ ಸೊ ಇಟ್ಸ್ ವರ್ತ್ ಬೈಯಿಂಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರ್, ಎಕ್ಸಾಮ್ ಬರುವಂತದನ್ನ ಹಾಕಿದೀನಿ ಅಂತ ಯಾವ ಗ್ಯಾರಂಟಿಲಿ ಹೇಳ್ತೀರಾ ಅಂತ ನಿಮ್ಗೆಲ್ಲ ಅನ್ಸ್ಬೋದು. ಯಾಕಂದ್ರೆ ಒಟ್ಟು 5 ಮೇನ್ಸ್ ಬರ್ದಿದ್ದೀನಿ, KS IAS ಮೇನ್ಸ್, ಮತ್ತೆ 3 ಇಂಟರ್ವ್ಯೂ ಫೇಸ್ ಮಾಡಿದ್ದೀನಿ. ಜೊತೆಗೆ ಖನಿಜ ಭವನದಲ್ಲಿ ಸರ್ಕಾರಿ ಹುದ್ದೆನೂ ಗಿಟ್ಸಿದ್ದೆ. ಅದನ್ನ ರಿಸೈನ್ ಮಾಡಿ ಟೀಚಿಂಗ್ ಒಂದು ಪ್ಯಾಷನ್ ಇದ್ರಿಂದ ಸೊ ಬಂದಿದ್ದೆ. ಹಾಗಾಗಿ ಒಂದು 10 ವರ್ಷದ ಬೋಧನಾ ಅನುಭವ ಜೊತೆಗೆ ಸೊ 3 ಪುಸ್ತಕಗಳನ್ನ ಬರೆದಿರುವಂತಹ ಒಂದು ಅನುಭವ ಸೊ ನನಗೆ ಆ ಕಾನ್ಫಿಡೆನ್ಸ್ ಅನ್ನ ಮೂಡಿಸಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ನಮಸ್ಕಾರ. ನಮಸ್ತೆ.